ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ಸೊ ಯಾರಿಗೆ ತಾನೇ ಮ್ಯಾಗಿ ಇಷ್ಟ ಆಗಲ್ಲ? ನೋಡ್ತಾ ಇದ್ದೀರಲ್ಲ ವೆಜಿಟೇಬಲ್ ಮ್ಯಾಗಿ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದೇ ವೆಜಿಟೇಬಲ್ ಮ್ಯಾಗಿ. ನೀವು ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತು ಹೇಗೆ ಮಾಡೋಣ ಅಂತ ಸಿಂಪಲಾಗಿ ನೋಡ್ಕೊಳ್ಳೋಣ. ಮೊದಲನಾಗಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೇಲಿ ಮಕ್ಕಳು ಈವ್ನಿಂಗ್ ಆಯಿತು, ಮ್ಯಾಗಿ ಮಾಡಿಕೊಡಿ ಅಂದರು. ಬಟ್ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ತಿನ್ನಬೇಕು, ಇಲ್ಲಾಂದರೆ ಇಲ್ಲ ಅಂದೆ. ಅದಕ್ಕೋಸ್ಕರ ವೆಜಿಟೇಬಲ್ಸ್ ಮ್ಯಾಗಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನೋಡಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ಕೊತ, ಹೇಗೆ ಮಾಡೋದು ಅಂದರೆ ಅಂತ ನೋಡೋಣ. ಮೊದಲನಾಗಿ ನಾನು ಇದು ಫ್ಯಾಮಿಲಿ ಪ್ಯಾಕು, ಇದರಲ್ಲಿ ಟೋಟಲಾಗಿ 6 ಮ್ಯಾಗಿ ಇರುತ್ತೆ. ಸೊ ಫ್ಯಾಮಿಲಿಗೆಲ್ಲ ಅಂತ ನಾವು ಒಂದು 4 ಜನ ಕಮ್ಮಿ ಇದ್ವಿ. ಸೊ 6 ಹಾಕಿದ್ವಿ. ನೋಡಿ ಈ ಥರ ನಾನೆಲ್ಲ ಓಪನ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಅದರಲ್ಲೇ ಒಂದು ರೆಡಿಮೇಡ್ ಈ ಥರ ಪ್ಯಾಕೆಟ್ಸ್ ಇಂಗ್ರೀಡಿಯೆಂಟ್ಸ್ ಮಸಾಲ ಕೂಡ ಅವರು ಕೊಟ್ಟಿರ್ತಾರೆ. ಈ ಥರ ನಾನು ಮುಂಚೆನೇ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನಾರ್ಮಲಾಗಿ ಮನೇಲಿ ಹಾಕ್ಕೊಂಡ್ರು ಅಷ್ಟೇ, ನಾನು ಈ ಥರ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಸ್ಲೈಸ್ ಆಗಿ ಹಾಕ್ಕೊಂಡೆ. ಅದನ್ನೇ ನಾನೇನು ಪೀಸ್ ಹಾಕಲಿಲ್ಲ. ನಾರ್ಮಲಾಗಿ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಹಾಟ್ ವಾಟ್ರಲ್ಲಿ ಬೇಯಿಸ್ಕೊಂಡು ಅದನ್ನ ಸಪ್ರೇಟಾಗಿ ಎತ್ತಿಕೋತಾರೆ. ನಾವು ಯಾವುದೇ ಥರ ಆ ಥರ ಮಾಡಲ್ಲ. ನಾನೇ ಬೇರೆ ಥರ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಗೆ ಬೇಕಾಗಿರೋವಂಥ ವೆಜಿಟೇಬಲ್ಸು ಹಸಿ ಬಟಾಣಿ, ಬೀನ್ಸು ಹಾಗೂ ಟೊಮೆಟೊ ಹಣ್ಣು ಮತ್ತು ಆನಿಯನ್ನು ಹಾಗೂ ಕೊತ್ತಂಬರಿ ಮತ್ತು ಮ್ಯಾಗಿ ಮಸಾಲ ಮತ್ತು ಕ್ಯಾರೆಟು. ಇನ್ನು ಬೇರೆ ಮಸಾಲ ಹಾಕೋದನ್ನ ನಾನು ಡೈರೆಕ್ಟಾಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಷ್ಟು ಐಟಮ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿದ್ರಲ್ಲ ನೀವೇ, ಮ್ಯಾಗಿ ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಳ್ಳೋಣ. ಮೊದಲನಾಗಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅನ್ನೋರು ಬೇಕು ಅನ್ಸ್ಕೊಳ್ಳಿ. ಬಟ್ ಎಣ್ಣೆ ಜಾಸ್ತಿ ಆದಷ್ಟು ತುಂಬ ಚೆನ್ನಾಗಿರಲ್ಲ. ಸೊ ನಮ್ಗೆ ವೆಜಿಟೇಬಲ್ ಬೇಯೋದ್ರಿಂದ ನಾವು ಎಣ್ಣೆ ಹಾಕ್ಕೋತಾ ಇದ್ದೀವಿ. ಎಣ್ಣೆ ಕಾದಾಯಿತು. ಇದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂದಮೇಲೆ ಡೈರೆಕ್ಟಾಗಿ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಅಂದರೆ ತುಂಬ ಜಾಸ್ತಿ ಏನು ಬ್ರೌನಿಷ್ ಆಗು ಏನು ಬೇಕಾಗಿಲ್ಲ. ಒಂದು 2 ನಿಮಿಷ ಅದು ಒಂದು ಸ್ವಲ್ಪ ನೀರಿನ ಅಂಶ ಈರುಳ್ಳಿ ಅದು ಬಿಡಲಿ, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ನೋಡ್ತಾ ಇಲ್ಲ, ಈ ಥರ ಸ್ವಲ್ಪ ಸ್ಮೂತಿ ಆಗಿದೆ ಆನಿಯನ್ನು, ಅಲ್ಲಿವರೆಗೂ ಮಾತ್ರ ಹುರ್ಕೊಳ್ಳೋಣ. ಈ ಥರ ಆವಾಗ ಬಾಡಿಸ್ತಾನೆ ಇರಬೇಕು. ಏನಕ್ಕೆ ಈ ಸ್ಟೀಲ್ ಬಾಂಡಿಗಳಲ್ಲಿ ಏನಿರುತ್ತೆ ಬೇಗ ತಳ ಹಿಡಿಯುತ್ತೆ. ಇದಾಗ ಒಂದು ಸ್ವಲ್ಪ ಹೊತ್ತಿಗೆ ನಾನು 1 ಕಪ್ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಬಟಾಣಿನ ನಾವು ಬೇಯಿಸ್ಕೊಂಡಿಲ್ಲ. ಸೊ ಡೈರೆಕ್ಟ್ ಹಸಿ ಬಟಾಣಿನೇ ನಾವು ಆನಿಯನ್ಗೆ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಬೇಗ ಬೇಯುತ್ತೆ. ಇನ್ನಾದರೆ ಅದನ್ನ ಬೇಯಿಸ್ಕೊಂಡು ಹಾಕ್ಕೋಬೇಕು, ಅಷ್ಟು ಏನು ಚೆನ್ನಾಗಿರಲ್ಲ. ಹಸಿ ಬಟಾಣಿ ಕೂಡ ಸ್ವಲ್ಪ ನೀರಿನ ಅಂಶ ಹೊಂದಿದ್ದು, ಅದರಲ್ಲೂ ಕೂಡ ಬೇಗ ಬೇಯುತ್ತೆ. ಅಂತ ತುಂಬ ಉರಿ ಕೊಟ್ಟು ಬೇಯಿಸೋಂತಲ್ಲ, ಬಟ್ ಈ ಎಣ್ಣೆ ಜೊತೆಲೇ ಬೆಂದಾಗ ತುಂಬಾ ಇದೆ. ಇದಾದಮೇಲೆ ಇನ್ನೊಂದು ಕಪ್ಪಲ್ಲಿ ಸಣ್ಣಗೆ ಹೆಚ್ಕೊಂಡಿರೋಂಥ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಕೂಡ ಚೆನ್ನಾಗಿ ಒಂದು 4 ಮಿನಿಟ್ಸ್ ಕ್ಯಾರೆಟ್ ಕೊಡೋಣ. ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಬೇಯೋದು ಲೇಟ್ ಆಗಿರೋದ್ರಿಂದ ಕ್ಯಾರೆಟ್ಗೆ ಒಂದು 4-5 ಮಿನಿಟ್ಸ್ ನಾವು ಟೈಮ್ ಕೊಡೋಣ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಇದು ಒಂದು ಸ್ವಲ್ಪ ಆದಮೇಲೆ ನಾನು ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಬೀನ್ಸು ತುಂಬ ಬೇಯೋ ಅವಶ್ಯಕತೆ ಇರೋಲ್ಲ. ಸೊ ಬೀನ್ಸು ಕೂಡ ಇದೆಲ್ಲ ಹಾಕ್ಮೇಲೆ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಆಪ್ಷನಲ್, ನಿಮಗೆ ಕೋಸು ಬೇಕು ಅಂದ್ರೂ, ಎಲೆಕೋಸು ಬೇಕು ಅಂದ್ರೂ ಹಾಕ್ಕೋಬೋದು. ಬಟ್ ನನಗಷ್ಟು ಲೈಕ್ ಆಗಲ್ಲ ಎಲೆಕೋಸು. ಯಾಕಂದರೆ ನೂಡಲ್ಸ್ ಅಂದರೆ ಸ್ವಲ್ಪ ತಿಕ್ನೆಸ್ ಇರುತ್ತೆ. ನಾವು ಮ್ಯಾಗಿಲಿ ಮಾಡ್ತಾ ಇರೋದ್ರಿಂದ, ಮ್ಯಾಗಿ ವೆಜಿಟೇಬಲ್ ಮ್ಯಾಗಿ, ಸೊ ಅಷ್ಟು ಒಂಥರ ಮೆತ್ತಗೆಲ್ಲ ಇದಾಗುತ್ತೆ. ಸೊ ಅದು ಕಂಫರ್ಟ್ ಫೀಲ್ ಆಗೋಲ್ಲ, ಚೆನ್ನಾಗಿರಲ್ಲ. ಇದಾದಮೇಲೆ ಕೊನೆಯದಾಗಿ ಟೊಮೆಟೊ ಹೆಚ್ಕೊಂಡಿದ್ದೆ, ಒಂದು 3 ಟೊಮೆಟೊ. ಈ 3 ಟೊಮೆಟೊನು ನಾನು ಲಾಸ್ಟಲ್ಲಿ ಸ್ವಲ್ಪ ಸ್ಮೂತ್ ಆಗೋವರೆಗೂ ಕೈ ಆಡಿಸ್ಕೊಳ್ಳೋಣ. ನಾವೆಷ್ಟು ತರಕಾರಿಗಳನ್ನ ಬೇಯಿಸ್ತೀವೋ ಅಷ್ಟು ನಮಗೆ ಬೇಯೋಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದು 2 ಸ್ಪೂನಷ್ಟು ನಾನು ಒಂದು ಅರ್ಧ ಭಾಗಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದೆಲ್ಲ ಬೆಂದಮೇಲೆ ಒಂದು ಕ್ಯಾಟಲಲ್ಲಿ ನೀರನ್ನ ಕಾಸಿ ನಾನು ಇಟ್ಕೊಂಡಿದ್ದೀನಿ. ಅದನ್ನು ನೀರು ಬಾಣಲಿಗೆ ಹಾಕಿದ್ರೆ ಅದನ್ನ ಒಂದು 10 ನಿಮಿಷ ಅಷ್ಟು ಬೇಯಕ್ಕೆ ಬಿಡಬೇಕು. ನಾವೆಲ್ಲ ಸಣ್ಣಗೆ ಹೆಚ್ಚಿರೋದ್ರಿಂದ ಸೊ ಬೇಗ ಬೇಯುತ್ತೆ. ಅದರಿಂದ ನಾನು ಕ್ಯಾಟಲ್ನಲ್ಲಿರೋ ಹಾಟ್ ವಾಟರ್ನ ನಾನು ಹಾಕೋತಾ ಇದ್ದೀನಿ. ಕಂಪ್ಲೀಟಾಗಿ ಒಂದು ಕ್ಯಾಟಲ್ ವಾಟರ್ ಫುಲ್ ನಾನು ಹಾಕ್ಕೊಂಡಿದ್ದೀನಿ. ಮಕ್ಕಳು ಸೂಪಿ ಬೇಕು ಅಂತ ಇದ್ರು. ಸೊ ಅವ್ರಿಗೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ವಾಟರ್ ಇರಲಿ ಅಂದ್ಬಿಟ್ಟೆ ನಾನು ಸೂಪಿ ಮಾಡ್ಕೊಳ್ಳೋಣ ಇದ್ದಿದ್ದೀನಿ. ಮ್ಯಾಗಿಲಿ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಒಂದು ತೆಳ್ಳಗೆ ಮಾಡಿದ್ರು ಕೂಡ ಬೇಗ ಗಟ್ಟಿಯಾಗಿ ಸೂಪ್ನೆಸ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಮುಂಚೆನೇ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸೂಪಿ ಸಿಗುತ್ತೆ. ಫೈನಲ್ ಆಗಿ ನಾನು ಇನ್ನೊಂದು ಸ್ವಲ್ಪ ರುಚಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ನೀರು ಹಾಕಿಬಿಟ್ಟು ನಾನು ಕುದಿಯೋಕೆ ಬಿಡ್ತಾಯಿದ್ದೀನಿ. ಇದು ಬಿಟ್ಟು ಒಂದು 10 ನಿಮಿಷ ಆಮೇಲೆ ನೋಡ್ತಾ ಇದ್ದೀರಲ್ಲ ವೆಜಿಟೇಬಲ್ ಬೆಂದಿದೆ. ನೋಡಿದೆ ನೋಡಿ ಈ ಥರ ತರಕಾರಿ ಸ್ಮ್ಯಾಶ್ ಆಗಬೇಕು ಕೈಯಲ್ಲಿ. ಇದಾದಮೇಲೆ ನಾನು ಮ್ಯಾಗಿ ಮಸಾಲಾನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಕಪ್ಪಲ್ಲಿ ಅಷ್ಟು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ನಾನು ನಿಮಗೆ ಅಡಿಷ್ನಲ್ ಬೇರೆ ಮಸಾಲಗಳು ತೋರಿಸಿಲ್ಲ. ಇದು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಖಾರಾಗೆ ತರಕಾರಿ ಹಾಕಿರೋದ್ರಿಂದ ನಾನು ಈ 3 ಮಸಾಲೆಗಳನ್ನು ಹಾಕೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಅಚ್ಚ ಖಾರದ ಪುಡಿ 1.5 ಸ್ಪೂನ್ ಹಾಕ್ತೆ. ಆಮೇಲೆ ಧನಿಯಾ ಪುಡಿ ಕೇವಲ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ 1.5 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದೀತಾ ಇದೆ ಆಲ್ರೆಡಿ. ಇನ್ನೂ ಒಂದು 2 ಈ ಥರ ಕುದ್ದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣವೇ ನಾವು ಇದಕ್ಕೆ ಮ್ಯಾಗಿ ಹಾಕ್ಬಿಡೋಣ. ಏಕೆಂದರೆ ಮ್ಯಾಗಿ ಚೆನ್ನಾಗಿ ಬೇಯಬೇಕು. ಅಂಗಡಿಗಳಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸೋ ಥರ ಯಾವುದೇ ಒಂದು ಪದಾರ್ಥಗಳನ್ನು 2 ನಿಮಿಷದಲ್ಲಿ ಬೇಯಿಸೋಕ್ಕಾಗಲ್ಲ. ಸೊ ಇದ್ರ ಮೇಲೆ ಇರುತ್ತೆ 2 ಮಿನಿಟ್ಸ್ ಮ್ಯಾಗಿ ಅಂತ. ಬಟ್ ನಿಜವಾಗ್ಲೂ ಮನೆಗೆ ತಂದಾಗ 2 ಮಿನಿಟ್ಸಲ್ಲಿ ಯಾವುದೇ ಒಂದು ಅಡುಗೆನೂ ಆಗಲ್ಲ. ನಮ್ಗೆ ನೋಡೋಕ್ಕೆ ಮಾತ್ರ ಹಂಗೆ ಕಾಣಿಸುತ್ತೆ. ಏನೇ ಒಂದು ಬೇಯಿಸ್ಬೇಕಾದ್ರೂ ಒಂದು 10 ನಿಮಿಷ ಆದರೂ ಒಂದು ಮ್ಯಾಗಿ ಆಡೋಕ್ಕೆ ಇರಿಸುತ್ತೆ. ಸೊ ಅದರಿಂದ ನಾನೀಗ ಆ ಬಿಸಿ ಕುದಿಯೋ ನೀರಿಗೆ ಮ್ಯಾಗಿ ಓಪನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೀಸಸ್ನ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ನಾವು ಅಡುಗೆನ ಎಷ್ಟು ಕೂಲಾಗಿ ಎಷ್ಟು ಸಮಾಧಾನವಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ. ನಾನು ಫಸ್ಟ್ ಟೈಮು ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇರೋದು. ಯಾವತ್ತೂ ಮಾಡಿಲ್ಲ. ಬಟ್ ಮಕ್ಕಳಿಗೆ ಯಾವಾಗಲೂ ಅಂದರೆ ಮಂತ್ಲಿ 1-2 ವೈಸ್ ನಾನು ಈ ಥರ ಅಂದರೆ ತರಕಾರಿ ಹಾಕಲ್ಲ, ಬರೀ ಆನಿಯನ್ನು ಟೊಮೆಟೊ ಹಾಕಿ ಈ ಥರ ಸ್ಪೈಸಸ್ ಹಾಕಿ ಮಾಡ್ತೀನಿ. ಬಟ್ ತರಕಾರಿ ಹಾಕಿ ಇವತ್ತೇ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾಡಂಗ್ಮೇಲೂ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ಫೈನಲಾಗಿ ನಾನು ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಇದಾದಮೇಲೆ ಮಿಕ್ಸಪ್ ಮಾಡಬೇಕು. ನಾವು ಮ್ಯಾಗಿನ ಆಗಾಗ ನಾವು ಕದಲಿಸ್ತಾ ಇದ್ರೇ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇಲ್ಲಾಂದರೆ ವೈಟ್ ಕಾಣುತ್ತೆ. ಹಂಗೆ ಬಿಡಬಾರ್ದು. ತುಂಬ ಕೈ ಸೌಟ್ ಆಡಿಸ್ತಾನೆ ಇರಬೇಕು. ಈ ಥರ ನೋಡಿ ನೀರು ಇಷ್ಟು ಸೂಪಿ ಇರೋದು ಆಮೇಲೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಈ ಥರ ನೋಡಿ ಈ ಥರ ಚೆನ್ನಾಗಿ ಬೆಂದು ತಿಕ್ನೆಸ್ ಬರಬೇಕು. ಆವಾಗಲೇ ಟೇಸ್ಟು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಶುಭರಾತ್ರಿ. ಲೆಟ್ಸ್ ಸೂನ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ವಂದನೆಗಳು ಹೇಳ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.